ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಕೊನೆ ಸಂಚಿಕೆಯಲ್ಲಿ ಏನಾಯಿತು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಮಾಯ ಪರವಾಗಿ ನಿಂತ್ಕೊಂಡು ಅಕ್ಕನ ವಿರುದ್ಧನ ನಿಂತು ಮಾಯಾಗ ನ್ಯಾಯ ಕೊಡಿಸೋದಕ್ಕೆ ಅಂತ ಹೇಳಿ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಡೀ ಜಿ.ಪಿ. ಪಾಟೀಲ್ ಮನೆನೇ ಕೋರ್ಟ್ ಮುಂದೆ ಬಂದು ನಿಲ್ಬೇಕಾಗಿದೆ. ಚುರಣ್ ಕಟಕಟೆ ಮೇಲೆ ಹತ್ತಿದ್ರೆ ಇಲ್ಲಿ ಮಾಯ ಪರವಾಗಿ ಭಾರ್ಗವಿ ವಾದವನ್ನ ಮಂಡಿಸ್ತಿದ್ದಾರೆ. ಇಲ್ಲಿ ಚುರಣ್ ಮತ್ತೆ ಮಾಯ ನಡುವೆ ಸಂಬಂಧ ಆಯಿತು. ಇವತ್ತು ಚುರಣ್ ಮಗುವಿಗೆ ಮಾಯ ತಾಯಿ ಆಗ್ತಿದ್ದಾಳೆ. ಆದ್ರೆ ಇವತ್ತು ಮಗು ಆಗ್ತದೆ ಅಂತ ಗೊತ್ತಾಗ್ತಿದ್ದಾಗೆ ಸಮಸ್ಯೆ ಇರ್ತಕ್ಕಂಥ ಹೆಂಡತಿ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳಿ ಈಕೆಗೆ ಅನ್ಯಾಯ ಮಾಡುವುದಕ್ಕೆ ಚರಣ್ ಮುಂದಾಗ್ತಿದ್ದಾರೆ. ಹಾಗಾಗಿ ಮಾಯಾಗೆ ಮಗುವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಭಾರ್ಗವಿ ವಾದವನ್ನ ಮಂಡಿಸ್ತಾರೆ. ತದನಂತರ ಭಾರ್ಗವಿ ಪರವಾಗಿ ನಿಂತ್ಕೋತೀನಿ, ನ್ಯಾಯದ ಪರವಾಗಿ ನಾನು ನಿಲ್ಲುವುದು ಅಂತ ಹೇಳಿ ಅರ್ಜುನ್ ಮನೆಯವ್ರ ಮುಂದೆ ಹೇಳಿದ್ರು. ಆದ್ರೆ ಈಗ ಚರಣ್ ಪರವಾಗಿ ವಾದ ಮಾಡ್ಲಿಕ್ಕೆ ಲಾಯರ್ ಆಗಿ ಎಂಟ್ರಿ ಕೊಡ್ತಾರೆ. ಈ ಕಡೆ ಭಾರ್ಗವಿಗೆ ಶಾಕ್ ಆಗತ್ತೆ. ನನ್ನ ಪರವಾಗಿ ನ್ಯಾಯದ ಪರವಾಗಿ ನಿಲ್ತೀನಿ ಅಂತ ಹೇಳಿ ಈ ಕ್ಷಣ ಚರಣ್ ಪರವಾಗಿ ಬಂದು ನಿಂತಿರುವುದನ್ನ ನೋಡಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಜಿ.ಪಿ. ಪಾಟೀಲ್ ಅವರೇ ಅರ್ಜುನ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಆ ಮಗುವಿಗೆ ಅನ್ಯಾಯ ಆಗೋದು ಬೇಡ, ಮಗುವಿನ ಜವಾಬ್ದಾರಿಯನ್ನ ನಾವು ತಗೊಳ್ಳೋಣ, ಆದ್ರೆ ಅವನಿಗೆ ಜೈಲ್ ಆಗಬಾರ್ದು, ಆ ರೀತಿ ನೀನು ಕಾಪಾಡಬೇಕು ಅಂತ. ಹಾಗಾಗಿ ಅರ್ಜುನ್ ನಾನು ನ್ಯಾಯದ ಪರವಾಗಿ ಭಾರ್ಗವಿ ಪರವಾಗಿ ನಿಲ್ಲುವುದು, ಆದ್ರೆ ಅಣ್ಣಂಗೆ ಜೈಲು ಶಿಕ್ಷೆ ಆಗದಿರೋ ಹಾಗೆ ನಿಮಗೋಸ್ಕರ ಕಾಪಾಡ್ತೀನಿ, ಆದ್ರೆ ಮಗುವಿಗೆ ನ್ಯಾಯ ಸಿಗ್ಲೇಬೇಕು ಅಂತಾನೆ ಕೋರ್ಟ್ ಮುಂದೆ ಎಂಟ್ರಿ ಕೊಡ್ತಾರೆ. ಎತ್ತ ಕಡೆ ಮಾಯಾಗೆ ಮೊದಲು ಕೂಡ ಅಫೇರ್ ಇತ್ತು. ಈಕೆ ಚರಣ್ ಒಬ್ಬ ದುಡ್ಡು ಇರ್ತಕ್ಕಂಥ ಒಂದು ಫ್ಯಾಮಿಲಿಗೆ ಸೇರಿದವನು ಅನ್ನೋ ಕಾರಣಕ್ಕೆ ಈತನ ಹಿಂದೆ ಬಿತ್ತಿದ್ದಾರೆ ಅಂತ ಹೇಳಿ ವಾದವನ್ನ ಮಂಡಿಸ್ತಾರೆ. ಅದನ್ನ ಅಪೋಸ್ ಮಾಡ್ತಾರೆ ಭಾರ್ಗವಿ. ಬಟ್ ಅರ್ಜುನ ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಮಂಡಿಸ್ತಾರೆ. ತದನಂತರ ಬೃಂದಾ ಬಂದಿದ್ದ, ಇಲ್ಲಿ ನನ್ನ ಗಂಡಂಗೆ ಮಕ್ಕಳೇ ಆಗೋದಿಲ್ಲ, ನಾನು IVF ಚಿಕಿತ್ಸೆ ಮುಖಾಂತರ ಮಗು ಮಾಡ್ಕೋತಾ ಇದ್ದೀನಿ ಅಂತ ಸುಳ್ಳು ರಿಪೋರ್ಟ್ ಅನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾಳೆ. ಆದ್ರೆ ಒಂದು ಸುಳ್ಳು ರಿಪೋರ್ಟ್ ಉಲ್ಟಾ ಹೊಡೆದಿರುತ್ತೆ. ಬಿಕಾಸ್ ಅಲ್ಲಿ ಬೃಂದಾ ಇಟ್ಟಿದ್ದಂತ ಫೇಕ್ ರಿಪೋರ್ಟ್ಸ್ ಅನ್ನ ತೆಗೆದು ಒರಿಜಿನಲ್ ರಿಪೋರ್ಟ್ಸ್ ಅನ್ನ ಭಾರ್ಗವಿಯಲ್ಲಿಟ್ಟಿರ್ತಾರೆ. ಹಾಗಾಗಿ ಜಡ್ಜ್ ಒರಿಜಿನಲ್ ರಿಪೋರ್ಟ್ಸ್ ಅನ್ನ ಓದ್ತಾರೆ. ಇಲ್ಲಿ ಬೃಂದಾಗೆ ಮಕ್ಕಳಾಗೋದಿಲ್ಲ ಅನ್ನೋ ವಿಷಯವನ್ನ ಕೂಡ ಅಲ್ಲಿ ಹೇಳಲಾಗುತ್ತೆ. ಆಕೆ ಗರ್ಭ ಚಿಕ್ಕದಾಗಿರುವುದರಿಂದ ಆಕೆಗೆ ಎಂದೂ ಮಕ್ಕಳಾಗುವುದಿಲ್ಲ. ಜೊತೆಗೆ ಮಾಯ ಮಗುವಿಗೆ ಚರಣ್ ತಂದೆ ಅಂತಕ್ಕಂಥದ್ದು ಕೂಡ ಸಾಬೀತಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಕೂಡ DNA ಟೆಸ್ಟ್ ರಿಪೋರ್ಟ್ ಕೂಡ ಇರುತ್ತೆ. ಫೈನಲಿ ಎಲ್ಲ ಸತ್ಯವೂ ಕೂಡ ರಿವೀಲ್ ಆಗುತ್ತೆ. ಅದ್ರ ಜೊತೆಯಾಗಿ ಇಲ್ಲಿ ಬೃಂದ ಮಾಯ ಕಥೆಯನ್ನೇ ಮುಗಿಸ್ತೀನಿ ಅಂತ ಹೇಳಿ ಜಡ್ಜ್ ಮುಂದೆ ಹೇಳಿದಾಗ ಇಲ್ಲಿ ಜಡ್ಜ್ ಜೈಲು ಶಿಕ್ಷೆಯನ್ನ ಕೊಡೋದಕ್ಕೆ ಮುಂದಾಗ್ಬಿಡ್ತಾರೆ. ಆಗ ಭಾರ್ಗವಿ ಬಂದು ತಡೆದು, ಒಂದು ಹೆಣ್ಣು ತನ್ನ ಗಂಡನ್ಗೆ ಅಫೇರ್ ಇದೆ ಅಂತ ಗೊತ್ತಾದಾಗ ಫ್ರಸ್ಟ್ರೇಟ್ ಅಲ್ಲಿ ಆ ರೀತಿ ಮಾತಾಡ್ತಿದ್ದಾರೆ. ಆ ರೀತಿ ಇದ್ದಿದ್ರೆ ಇಲ್ಲಿ ತನಕ ಕಾಯ್ಬೇಕಿರ್ಲಿಲ್ಲ ಅಂತ ಹೇಳಿ ಆಕೆಗೆ ಜೈಲ್ ಆಗುವುದನ್ನ ತಪ್ಪಿಸ್ತಾರೆ. ಫೈನಲಿ ಇಲ್ಲಿ ಜಡ್ಜ್ ಕೂಡ ಈ ಒಂದು ಕೇಸ್ ನಿದರ್ಶನವಾಗತ್ತೆ ಅಂತ ಹೇಳಿದೆ. ಇಲ್ಲಿ ಶಿಕ್ಷೆ ಕೊಡ್ತಾ ಇಲ್ಲ, ಜಸ್ಟ್ ನೀವು ಕಾಂಪ್ರೋ ಮಾಡ್ಕೊಳ್ಳಿ, ನೀವು ಕೂತು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಫೈನಲಿ ಇಲ್ಲಿ ತನ್ನ ಸೊಸೆ ಜನಗಳ ಪರವಾಗಿ ನ್ಯಾಯದ ಪರವಾಗಿ ನಿಂತ್ಕೊಂಡು ಕುಟುಂಬ ಬಂದ್ರು ಕೂಡ ಅಂತ ಹೇಳಿ ತನ್ನ ಸೊಸೆಯ ಮೇಲೆ ನಿಜಕ್ಕೂ ಕೂಡ ಅಭಿಮಾನವನ್ನ ವ್ಯಕ್ತಪಡಿಸ್ತಾರೆ ಜಿ.ಪಿ. ಪಾಟೀಲ್. ಕೊನೆಯದಾಗಿ ರವೀಂದ್ರ ಭಟ್ಕಳ್ ಅವರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ, ನಾನು ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ಅಪ್ಪನಿಗೆ ಸಲ್ಯೂಟ್ ಅನ್ನ ಹೇಳ್ತಿದ್ದಾರೆ ಭಾರ್ಗವಿ. ಕೊನೆಯ ಅಂತಿಮ ಸಂಚಿಕೆಯಲ್ಲಿ ಜಿ.ಪಿ. ಹಾಗೆ ಅರ್ಜುನ್ ಇಬ್ರು ಕೂಡ ಭಾರ್ಗವಿ ಜೊತೆಯಾಗಿ ನಿಲ್ತಾರೆ.